ಹಾಯ್ ಫ್ರೆಂಡ್ಸ್, ವರ್ಷಾ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮಸಾಲ ವಡೆ ಮಾಡ್ತಾಯಿದ್ದೀನಿ. ಮಸಾಲ ವಡೆ ಮಾಡೋಕ್ಕೆ ಏನೇನು ಬೇಕಾಗಿದೆ ಅಂದರೆ, ಇಲ್ಲಿ ನೋಡಿ, ನಾನು 3 ಅವರ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೆ. ಈಗ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಈಗೆಲ್ಲ ನೆಂದಿದೆ ಇದು. ಈಗ ರುಬ್ಕೊಳಕ್ಕೆ ನೋಡಿ ಹೇಳ್ತೀನಿ ನೋಡಿ. ಸ್ವಲ್ಪ 5 ರಿಂದ 6 ಲವಂಗ ತೊಗೊಂಡಿದ್ದೀನಿ ಮತ್ತು 3 ಪೀಸ್ ಇಂಚು ಚಕ್ಕೆ ತೊಗೊಂಡಿದ್ದೀನಿ. 1 ಕಪ್ ನಾನು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ನೋಡಿದ್ದು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದನ್ನು ನಾನು ರುಬ್ಬಿಟ್ಕೊತೀನಿ. ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೀನಿ. ಇದನ್ನು ತೋರಿಸಿದ್ನಲ್ಲ, ಚಕ್ಕೆ ಲವಂಗ, ಇದನ್ನು ಜಾರೊಳಗೆ ಹಾಕ್ಕೊಳ್ತೀನಿ. ಮತ್ತು ಹಸಿಮೆಣ್ಸಿಕಾಯಿ ಸದನು ಹಾಕ್ಕೊಳ್ತೀನಿ. ಇವಾಗ ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಇಷ್ಟು ರುಬ್ಬಿಟ್ಕೊಂಡ್ರೆ ಸಾಕು. ಸ್ವಲ್ಪ ತರಿಯಾಗಿರಬೇಕು, ಸ್ವಲ್ಪ ಕಡಲೆಬೇಳೆ ಕಾಣಿಸ್ಬೇಕು, ಇಷ್ಟಾದರೆ ಸಾಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೆಲ್ಲ ಸಬ್ಸಿಗೆ ಸೊಪ್ಪು ಹಾಕ್ತೀನಿ. ಇಲ್ಲಿ ನೋಡಿ, ಮತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಇದನ್ನು ಹಾಕ್ತೀನಿ. ಈಗ ಒಂದ್ಸಲಿ ಎಲ್ಲ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ, ಈ ಥರ ಕಲಸಿಟ್ಕೊತೀನಿ. 10 ನಿಮಿಷ ನೆನೆಸಾಕಿಟ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನೆಲ್ಲ ಒಂದೊಂದೇ ನಾನೀಗ ಉಂಡೆ ಕಟ್ಟಿದ್ನೆಲ್ಲ ವಡೆ ಮಾಡೋದು ತೋರಿಸ್ತೀನಿ. ಈಗ ಎಣ್ಣೆಗೆ ಹಾಕ್ತೀನಿ. ಈಗ ನೋಡಿ, ಈಗ ಮಾಡಿದ್ರೆ ಸಾಕು. ಈ ಮಸಾಲೆ ವಡೆಗೆ ಸಬ್ಸಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಇದನ್ನ ಉಲ್ಟಾ ಮಾಡೋಣ. ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ. ಈಗ ಸಾಕಿದೀಗ ಆಫ್ ಮಾಡ್ತೀನಿ. ಇಷ್ಟಾದರೆ ಸಾಕು. ನೋಡಿ ಹೇಗೆ ಕಾಣಿಸ್ತಿದೆ. ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಮಸಾಲೆ ವಡೆ ತೋರಿಸ್ತೀನಿ ನೋಡಿ. ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು.